ಮೂರು ವಿವಿಧ ಬೇರೆ ಬೇರೆ ನಂಬರ್ಗಳಿಂದ ನನಗೆ ನಿಮ್ಮನ್ನ ಹೊಡಿತೀವಿ, ಹೊರಗೆ ಬಂದ್ರ ಹಂಗ ಹಿಂಗ ಕೈಕಾಲು ತೆಗಿತೀವಿ, ಅವಾಚ್ಯ ಶಬ್ದಗಳನ್ನ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ನಾ ಅನ್ಕೊಂಡೆ ಇದನ್ನ ಏನಾದ್ರು ಈಗೇ ರಾತ್ರಿ ಪೊಲೀಸ್ ಸ್ಟೇಷನ್ಗೆ ಮನೆಯಿಂದ ಹೊರಗೆ ಹೋದ್ರೆ ಮನೆಯೊಳಗೆ ಗಾಬರಿ ಆಗ್ತಾರೆ, ಏನಾಯ್ತು ಅಂತ ಹೇಳಿ. ಊರ್ ಹೊರಗೆ ಮನಿ ಅದ ನಾನು ಗಾಬರಿ ಆಗ್ತಾರೆ. ಅದಕ್ಕೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ವಾಟ್ಸಪ್ ಹಾಗೂ ಫೇಸ್ಬುಕ್ ಅಲ್ಲಿ ಒಂದು ಬರದಾಗ್ದೆ. ನಾನು ನನಗೆ ಹಿಂಗ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ ಅಪರಿಚಿತ ವ್ಯಕ್ತಿಗಳ ನಂಬರ್ಗಳಿಂದ, ನಾಳೆ ಹೋಗಿ ಪೊಲೀಸ್ ಸ್ಟೇಷನ್ ನಲ್ಲಿ ನಾನು ದೂರ ದಾಖಲಿಸ್ತೀನಿ ಅಂತ ಮತ್ತೆ ಕರೆ ಮಾಡಿ, ನೀ ಮನಿ ಬಿಟ್ರೆ ಹೆಂಗ್ ಹೊರಗೆ ಬರ್ತೀನಿ ನೋಡೋಣ, ಭಾಳ ಆಗ್ಯದ ನಿಂದು ಕನ್ನಡನಾಗ ಮಾತಾಡಿದ್ರು. ಇದು ಮನಿ ಬಿಟ್ಟು ಹೊರಗೆ ಬಾ, ನೀನ್ ಕಾಲ್ ತೆಗಿತೀನಿ. ನಗರ ಶಾಸಕರು ಮಾಡ್ಲಿಕ್ಕಿಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ. ಅವ್ರ ಬೆಂಬಲಿಗರಾಗ್ಲಿ ಅವ್ರು ಹಂಗ ಮಾಡ್ಲಿಕ್ಕಿಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಯಾಕಂದ್ರೆ ಅವ್ರದ್ದು ನಮ್ದು ಎಲ್ಲ ಉದ್ದೇಶ ಒಂದೇ ಅದ, ಹಿಂದುತ್ವ, ದೇಶ ರಕ್ಷಣೆ ಅನ್ನೋದು. ಪ್ರಪ್ರಥಮವಾಗಿ ವಿಜಯಪುರ ಜಿಲ್ಲೆಯ ಹಾಗೂ ವಿವಿಧ ಜಿಲ್ಲೆಗಳಿಂದ ನನಗೆ ಕರೆ ಮಾಡುತ್ತಿರುವ ಸಮಸ್ತ ರಾಷ್ಟ್ರಾಭಿಮಾನಿಗಳಿಗೆ ತಮ್ಮ ಮಾಧ್ಯಮದ ಮುಖಾಂತರ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ನಿನ್ನೆ ರಾತ್ರಿ ನನಗೆ 10:41 ಮೊದಲ ಕರೆ ಬರ್ತದೆ. ಆ ಕರೆಯನ್ನು ನಾನು ರಿಸೀವ್ ಮಾಡ್ಬೇಕು. ಮಾಡಿದ ಮೇಲೆ ಒಮ್ಮಿಂದೊಮ್ಮೆ ಕರೆ ಮಾಡಿದವರೇ ಅವಾಚ್ಯ ಶಬ್ದಗಳಿಂದ ಬೈಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಶಬ್ದಗಳನ್ನ ನಾನು ಮಾಧ್ಯಮದ ಮುಂದೆ ಹೇಳಲಿಕ್ಕೂ ಹೋಗಂಗಿಲ್ಲ. ಯಾಕಂದ್ರೆ ಆ ಮಟ್ಟಕ್ಕೆ ನಾನು ಇರುವ ವ್ಯಕ್ತಿ ಅಲ್ಲ. ಅದು ಜಿಲ್ಲೆಯ ಜನತೆಗೆ, ರಾಜ್ಯ ಜನತೆಗೆ ಗೊತ್ತಿದೆ. ಅವಾಚ್ಯ ಶಬ್ದಗಳಿಂದ ಬೈಲಿಕ್ಕೆ ಪ್ರಾರಂಭ ಆಗ್ತಾರೆ. ನನಗೆ ಪಕ್ಕದಲ್ಲಿ ಶಸ್ತ್ರಚಿಕಿತ್ಸೆಗೊಳಗಾದ ಹೆಂಡತಿ ಇದ್ದಾಳೆ, 92 ವರ್ಷದ ವಯೋವೃದ್ಧ ತಾಯಿ ಇದ್ದಾಳೆ. ಅವ್ರಿಗೆ ಹೆಂಗ್ ಹೇಳೋದು ಯಾರ ಕರೆ ಬಂದದ ರಾತ್ರಿ ಅಂತ ಹೇಳಿ? ಅದಕ್ಕೆ ರಾಂಗ್ ನಂಬರ್ ಅಂತ ಹೇಳಿ ನಾ ಇಡ್ತಾ ಇದ್ದೆ ಅದನ್ನ. ಮತ್ತೆ ಅದನ್ನ ಏನ್ ಮಾಡಿದೆ, ನಾನು ಬ್ಯಾಡ್ ಅಂತ ಹೇಳಿ ಬ್ಲಾಕ್ ಮಾಡಿದೆ. ಆ ನಂಬರ್ ಮಾಡಿದ ಮೇಲೆ ಮತ್ತೊಂದು ನಂಬರ್ದಿಂದ ಮತ್ತೆ ಕರೆ ಮಾಡಿದ್ರು. ಅವಾಗ ಅದನ್ನು ಬ್ಲಾಕ್ ಮಾಡಿದೆ. ಮತ್ತೆ ಕರೆ ಮಾಡಿ, ನೀ ಮನಿ ಬಿಟ್ರೆ ಹೆಂಗ್ ಹೊರಗೆ ಬರ್ತೀನಿ ನೋಡೋಣ, ಭಾಳ ಆಗ್ಯದ ನಿಂದು ಕನ್ನಡನಾಗ ಮಾತಾಡಿದ್ರು. ಇದು ವಿಶೇಷ ಏನಪ್ಪಾ ಅಂದ್ರೆ, ಈ ಹಿಂದೆ 2009-10 ನನಗ ಬೇರೆ ರಾಜ್ಯದ ಕರೆಗಳು ಬಂದಿದ್ದು. ಅವಾಗ ನನಗ ಇಂಟೆಲಿಜೆನ್ಸ್ ದವ್ರು ಬಂದು ನನಗ ಕಚೇರಿಯಲ್ಲಿ ಹೇಳಿ ಹೋಗಿದ್ರು. ಅವಾಗ ನನಗೊಂದು ಆಯುಧ ಲೈಸೆನ್ಸ್ ಅನ್ನು ಕೂಡ ಪೊಲೀಸ್ ಇಲಾಖೆ ಒದಗಿಸಿ ಕೊಟ್ಟಿತ್ತು. ಅದು ಬೇರೆ ರಾಜ್ಯದಿತ್ತು. ಆಮೇಲೆ 2023 ವಿದೇಶಿ ಕರೆಗಳು ಬಂದಿದ್ದು. ಅದನ್ನ ನಾನು ಲೆಕ್ಕಕ್ಕೆ ತಗೊಂಡಿದ್ದಿಲ್ಲ. ಇವ್ರು ನಿನ್ನೆ ಮಾಡಿದವರು ಕನ್ನಡದಲ್ಲಿ ಮಾತಾಡೋರು ಅದಾರ. ಈ ನಂಬರ್ಗಳೆಲ್ಲ ಮೊಬೈಲ್ ನಂಬರ್ದಿಂದ ಮಾಡಿದ್ದಾರೆ. ಅದು ಏನಾಗ್ಯದ, ದಾಖಲೆ ಸಮೇತ ನಾನು ಸ್ಕ್ರೀನ್ ಶಾಟ್ ತಗೊಂಡಿದ್ದೀನಿ. ಅದಕ್ಕೆ ನಮ್ಮ ತಾಯಿ ಅದು ಇದು ಇರೋದ್ರಿಂದ, 2 ಚಿಕ್ಕ ಮಕ್ಕಳು ಇರೋದ್ರಿಂದ ನಾನು ಮನೆಯಲ್ಲಿ ಯಾರಿಗೂ ಹೇಳಲಿಲ್ಲ. ಬೇಡ ಇದನ್ನ ಇಲ್ಲೇ ನಿಂದ್ರಿಸೋಣ ಅಂತೇಳಿ ಮತ್ತೆ ಅದನ್ನ ನಂಬರ್ ಯಾವ ನಂಬರ್ ಮಾಡಿದ್ರಲ್ಲ ಇನ್ನೊಂದು ನಂಬರ್ ಬ್ಲಾಕ್ ಮಾಡಿದೆ. ಅದನ್ನ ಬಿಟ್ಟು ಮತ್ತೆ ಬೇರೆ ನಂಬರ್ಲೇ ಮಾಡಿದ್ರು. ಅಂದ್ರೆ 3 ವಿವಿಧ ಬೇರೆ ಬೇರೆ ನಂಬರ್ಗಳಿಂದ ನನಗೆ ನಿಮ್ಮನ್ನ ಹೊಡಿತೀವಿ, ಹೊರಗೆ ಬಂದ್ರ ಹಂಗ ಹಿಂಗ ಕೈಕಾಲು ತೆಗಿತೀವಿ, ಅವಾಚ್ಯ ಶಬ್ದಗಳನ್ನ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ನಾನು ಅನ್ಕೊಂಡೆ ಇದನ್ನ ಏನಾದ್ರು ಈಗೇ ರಾತ್ರಿ ಪೊಲೀಸ್ ಸ್ಟೇಷನ್ಗೆ ಮನೆಯಿಂದ ಹೊರಗೆ ಹೋದ್ರೆ ಮನೆಯೊಳಗೆ ಗಾಬರಿ ಆಗ್ತಾರೆ, ಏನಾಯ್ತು ಅಂತ ಹೇಳಿ. ಊರ್ ಹೊರಗೆ ಮನಿ ಅದ ನಾನು ಗಾಬರಿ ಆಗ್ತಾರೆ. ಅದಕ್ಕೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ವಾಟ್ಸಪ್ ಹಾಗೂ ಫೇಸ್ಬುಕ್ ಅಲ್ಲಿ ಒಂದು ಬರದಾಗ್ದೆ. ನಾನು ನನಗೆ ಹಿಂಗ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ ಅಪರಿಚಿತ ವ್ಯಕ್ತಿಗಳ ನಂಬರ್ಗಳಿಂದ, ನಾಳೆ ಹೋಗಿ ಪೊಲೀಸ್ ಸ್ಟೇಷನ್ ನಲ್ಲಿ ನಾನು ದೂರ ದಾಖಲಿಸ್ತೀನಿ ಅಂತ. ಅದು ಆದ್ಮೇಲೆ ಕೂಡ 12:31 ಮತ್ತೆ ಕರೆ ಮಾಡ್ತಾರ. ಅಂದ್ರೆ ನಾನು ನಂಬರ್ ಬ್ಲಾಕ್ ಮಾಡಿದೆ. ಬ್ಲಾಕ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತದ. 12:31 ಕರೆ ಮಾಡ್ತಾರೆ. ಅವಾಗ ನಾನು ಧರ್ಮಪತ್ನಿ ಕೇಳಿದ್ಲು, ಏನಿಲ್ಲ ಅವ್ರಿಗಾದ್ರೂ ಇನ್ನೂ ತನೂ ಹೇಳಿಲ್ಲ. ನಾನು ಯಾಕೆ ಹೇಳ್ಬೇಕು, ಗಾಬರಿ ಆಗ್ತಾರೆ ಹೆಣ್ಮಕ್ಳು ಅಂತ ಹೇಳಿ. ನಮಗಿದು ಎಲ್ಲ ಇದು ಅದ ಮಾಮೂಲಿ ಅದ, ಅಂತವ್ರಿಗೆ ನಾ ಅಂಜೋ ಪ್ರಶ್ನೆನೇ ಇಲ್ಲ. ಹಿಂಗಾಗಿ ಇವತ್ತು ನಿನ್ನೆ ಹಾಕಿದಂಗ ಅದು ಹಾಕಿದ ಮೇಲೆ ಬಂದ ಮೇಲೆ ಏನ್ ಮಾಡಿದೆ, ಅನಿವಾರ್ಯವಾಗಿ ಅವು ಎಲ್ಲ ಕಾಲ್ ರೆಕಾರ್ಡ್ಸ್ ಅನ್ನ ಪ್ರಿಂಟ್ ತಗೊಂಡೆ. ನಿಮ್ಮದಿದೆ ನೋಡಿ, ಎಲ್ಲಿಂದ ಬಂತು, ಯಾವಾಗ ಸ್ಟಾರ್ಟ್ ಆಯ್ತು. 10:41 ಮೊದಲ ಕಾಲ್ ಬಂತು. ನಂಬರ್ಗಳಿದಾವ, ಎಲ್ಲಾ ನಂಬರ್ಗಳು 12:31 ಲಾಸ್ಟ್ ಕಾಲ್ ಬಂತು. ಇವೆಲ್ಲಾನು ಪ್ರಿಂಟ್ ತಗೊಂಡು ನಾನು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಭೇಟಿ ಆಗ್ಲಿಕ್ಕೆ ಬಂದೆ. ಇವತ್ತು ನನಗೆ ಬಹಳ ತುಂಬಾ ಖುಷಿ ಅನಿಸ್ತದ. ಪ್ರಥಮ ಬಾರಿಗೆ ಅವರು ಇವತ್ತು ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಆಗಿ ಬಂದ ಮೇಲೆ ಅವ್ರ ಕಚೇರಿಗೆ ನಾನು ಬಂದಿದ್ದು ಪ್ರಥಮ ಬಾರಿಗೆ. ಇಷ್ಟೊಂದು ಅವರು ಒಂದು ಸೌಜನ್ಯದಿಂದ ನಡ್ಕೊಂಡು, ಇಲ್ಲ ನಿಮಗ್ ಬಂದಿದ್ದು ಖರೆ ಅದ, ನೀವೆಲ್ಲ ತಗೊಂಡ್ ಬಂದಿದ್ದೀರಿ, ನಿಮಗ್ ಬರುವಂತ ಪೊಲೀಸ್ ಸ್ಟೇಷನ್ ಆದರ್ಶ್ ನಗರ್ ಇದೆ, ಆದರ್ಶ್ ನಗರಕ್ಕೆ ನೀವು ಹೋಗ್ರಿ. ಆದರ್ಶ್ ನಗರಕ್ಕೆ ಹೋಗಿ ಅಲ್ಲಿ PSI ಅವರಿಗೆ ನಾನು ಮುಂದೆ ಮಾತನಾಡಿದ್ರು. ಮಾತನಾಡಿ ಅವರು ಕಂಪ್ಲೇಂಟ್ ಅಂತ ತಗೋರಿ, ರಾಘವೇಂದ್ರ ಅಣ್ಣಿಗಿರಿ ಅವರು, ಅಂದ್ರೆ ರಾಘವ ಅಣ್ಣಿಗಿರಿ ಅಂತ ಅನ್ತಾರೆ, ರಾಘವೇಂದ್ರ ಅಣ್ಣಿಗಿರಿ ಅವರು ಒಂದು ಕಂಪ್ಲೇಂಟ್ ಕೊಡ್ತಾರೆ, ಅವ್ರದ್ದು ಕಂಪ್ಲೇಂಟ್ ಒಂದು ರಿಜಿಸ್ಟರ್ ಮಾಡ್ಕೊರಿ ಅಂತ ಹೇಳಿ ಅವರು ಕರೆಯ ಮುಖಾಂತರ ಆ ಪೊಲೀಸ್ ಸ್ಟೇಷನ್ಗೆ ಹೇಳಿದ್ರು. ಏನಂತ ಸರ್ ಬೆದರಿಕೆ ಕರೆ ಮಾಡೋರು? ಅದೇ ಅವಾಚ್ಯ ಶಬ್ದಗಳಿಂದ ಬೈದು, ಮನಿ ಬಿಟ್ಟು ಹೊರಗೆ ಬಾ, ನೀನ್ ಕಾಲ್ ತೆಗಿತೀನಿ. ಯಾಕೆ ರೀಸನ್ ಏನಂತ ಅದು ಇದನ್ನ ನನಗೆ ಅರ್ಥ ಆಗ್ತಾ ಇಲ್ಲ. ಅದು ರೀಸನ್ ಗೊತ್ತಿದ್ರ ನಾ ಯಾರು ಅನ್ನೋದು ಗೊತ್ತಿದ್ರ ನಾ ಹೇಳ್ತಿದ್ದೆ. ನಾ ಅಲ್ಲ ಕೇಳ್ಬೇಕಿತ್ತು, ಯಾಕಪ್ಪ ಏನು ಅಂತ ಹೇಳಿ. ಇಲ್ಲ, ನಾ ಹೇಳದಲ್ಲ. ನಾನು ಅದನ್ನೆಲ್ಲ ನಾ ಸುದೀರ್ಘ ಮಾತಾಡ್ಲಿಕ್ಕೆ ಹೋದ್ರೆ ನನ್ನ ತಾಯಿಗೆ ಅವರೊಂದು ಮಾನಸಿಕ ಆಗಿ 92 ವರ್ಷ ಯೋಚನೆ ಮಾಡಿಬಿಡ್ರಿ. ನಾವು ಚಿಕ್ಕ ಮಕ್ಕಳು ಇವತ್ತು ಬೆಳಿಗ್ಗೆ ಅದು ಸೋಮವಾರ ಶಾಲೆಗೆ ಹೋಗ್ಬೇಕು. ಹೆಂಡತಿಗೆ ಶಸ್ತ್ರಚಿಕಿತ್ಸೆ ಆಗ್ಯದ, ಅವಳು ಗಟ್ಟಿ. ಎಲ್ಲಿಕಂದ್ರೆ ಅವಳಿಗೆ ಹೇಳ್ತಿದ್ದೆ ನಾನು, ಮೊನ್ನೆ ಬೆಂಗಳೂರಿಗೆ ಹೋಗಿ ಶಸ್ತ್ರಚಿಕಿತ್ಸೆ ಮಾಡ್ಕೊಂಡು ಬಂದಿನಿ. ಇಂಥದ್ರಾಗ ಅವ್ರಿಗೆಲ್ಲ ಹೇಳೋದು ಬೇಡ ಅನ್ನೋ ಸಂಬಂಧ ನಾ ಏನ್ ಮಾಡ್ತಿದ್ದೆ, ಅವ್ರು ಕರೆ ಮಾಡಿದ ಕೂಡಲೇ ರಾಂಗ್ ನಂಬರ್ ಅಂತ ಹೇಳಿ ಇಡ್ತಾ ಇದ್ದೆ. ಅಂದ್ರೆ ಇನ್ನೊಂದು ಪ್ರಮುಖ, ಶಾಸಕರ ವಿರುದ್ಧ ಮಾತನಾಡಿದ ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಸ್ವಲ್ಪ ಪೋಸ್ಟ್ಗಳು ನಿಮ್ ವಿರುದ್ಧ ಹಾಕ್ತಾ ಇದಾರೆ. ಅವ್ರು ಏನಾದ್ರು ಮಾಡಿದಾರೆ ಅನ್ಸುತ್ತಾ? ನೋಡ್ರಿ, ಇದರ ತನಿಖೆ ನಂತರ ಇದರದ್ದು ಗೊತ್ತಾಗೋದು. ಯಾಕಂದ್ರೆ ನಾನು ಶಾಸಕರಿಗಾಗ್ಲಿ, ಹಿಂದೆ ನಮ್ಮ ಸಂಸದರಿಗೆ ನಾನು ಪ್ರಶ್ನೆ ಕೇಳಿದೀನಿ. ಮನುಷ್ಯರಿದ್ರು ಪಾಪ, ನಮ್ಮ ಜಿಗಜಿಣಗಿ ಅವರು ಯಾರು ಇಂಥ ಪ್ರತಿಕ್ರಿಯೆಗಳನ್ನ ಮಾಡಿಲ್ಲ, ಮಾಡಂಗಿಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ. ಅದ್ರ ಸಂಬಂಧ ಇದು ಆಗ್ಯದ ಅಂತ ನಾನ್ ಹೆಂಗ್ ಹೇಳಿಕ್ ಬರ್ತದ? ನಾನು ಈಗ ಕರೆಗಳ ಎಲ್ಲಿದ್ದು ಬಂದಾವ ಆ ದೂರನ್ನು ಮಾತ್ರ ನಾನು ಹಿಂಗ್ ಕೊಡ್ಲಿಕ್ಕೆ ತರತ್ ಬರ್ಬೋದು. ಯಾರ ಮೇಲೆ ಇದರಲ್ಲಿ ನಾನು ಮೊದಲನೇದಾಗಿ ಹೇಳ್ಬೇಕಂದ್ರೆ ರಾಜಕೀಯ ವ್ಯಕ್ತಿ ಅಲ್ಲ.
ಒಬ್ಬ ಹಿಂದೂ ಹೋರಾಟಗಾರ, ಸಾಮಾಜಿಕ ಕಾರ್ಯಕರ್ತ. ಇದರಲ್ಲಿ ರಾಜಕೀಯ ಬೆರೆಸುವ ಅವಶ್ಯಕತೆ ಇಲ್ಲ. ಅದರ ಸಂಬಂಧ ಆಗ್ಯದಂತ ನಾ ಏನು ಅನ್ಕೊಳಂಗಿಲ್ಲ. ಹಂಗ ನಗರ ಶಾಸಕರು ಮಾಡ್ಲಿಕ್ಕಿಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ. ಅವ್ರ ಬೆಂಬಲಿಗರಾಗ್ಲಿ ಅವ್ರು ಹಂಗ ಮಾಡ್ಲಿಕ್ಕಿಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಯಾಕಂದ್ರೆ ಅವ್ರದ್ದು ನಮ್ದು ಎಲ್ಲ ಉದ್ದೇಶ ಒಂದೇ ಅದ, ಹಿಂದುತ್ವ, ದೇಶ ರಕ್ಷಣೆ ಅನ್ನೋದು. ಇದರ ಅರ್ಥ ನಾವು ಎಲ್ಲ ಧರ್ಮವನ್ನು ಪ್ರೀತಿಸುವಂತ ಜನ ನಾವು. ಇವತ್ತು ನೋಡ್ರಿ, ನನಗೆ ಬೆಳಿಗ್ಗೆ ಎದ್ದ ತಕ್ಷಣ ಅಂಬೇಡ್ಕರ್ ವಾದಿಗಳು, ಎಲ್ಲಾ ಸ್ನೇಹಿತರು, ರಾಷ್ಟ್ರಭಕ್ತರು ನಿಮ್ ಜೊತೆ ನಾವು SP ಆಫೀಸ್ಗೆ ಬರ್ತೀವ್ರಿ ರಾಘೋರ ಅಂದ್ರು. ದಯಮಾಡಿ ಅವರಿಗೆ ನಾನು ಕ್ಷಮೆ ಕೇಳಿದೆ. ಯಾಕಂದ್ರೆ ಇದನ್ನ ಅನಾವಶ್ಯಕವಾಗಿ ಒಂದು ದೊಡ್ಡ ಇಶ್ಯೂ ಮಾಡೋದು ಬೇಡ. ಇದನ್ನ ಸುಮ್ಮನೆ ಜನರಲ್ಲಿ ಗೊಂದಲ ಉಂಟು ಮಾಡೋದು ಬೇಡ. ಇದು ಯಾಕೆ ಕಿಡಿಗೇಡಿಗಳು ಮಾಡಿದಾರು, ಉದ್ದೇಶಪೂರ್ವಕವಾಗಿ ಮಾಡಿದಾರು, ಎದಕ್ ಮಾಡಿದಾರು ಅನ್ನೋದು ಪೊಲೀಸ್ ತನಿಖೆಯಿಂದ ಮಾತ್ರ ಇದು ಸತ್ಯ ಹೊರಗೆ ಬರ್ಲಿಕ್ಕೆ ಸಾಧ್ಯ ಅದ. ಅದಕ್ಕೆ ವಿಷಯವನ್ನು ಅಷ್ಟೊಂದು ಗಂಭೀರ ತಗೊಳ್ಳಾರ್ದಕ್ಕೆ ನಾವು ಒಬ್ಬನೇ ಬಂದು ಇವತ್ತು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ನೋಡಿರ್ಬೋದು ತಾವು ಸಾಮಾಜಿಕ ಜಾಲತಾಣಗಳಲ್ಲಿ ಎಷ್ಟೊಂದು ನಾವು ನಿಮ್ ಜೊತೆ ಬರ್ತಾ ಇದ್ದೇವೆ. ಸಹೋದರಿಯರು ಕೂಡ ಇವತ್ತು ಅಲ್ಲಿ ಮೆಸೇಜ್ ಹಾಕಿದ್ದಾರೆ. ಅವರಿಗೆಲ್ಲ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಹಾಗೂ ಇವತ್ತು ನಮ್ದು ಏನಪ್ಪಾ ಅಂದ್ರೆ ವ್ಯಕ್ತಿಗಿಂತ ಧರ್ಮ ದೊಡ್ಡದು, ಧರ್ಮದಕ್ಕಿಂತ ದೇಶ ದೊಡ್ಡದು ಅನ್ನೋ ಒಂದು ನೆಲೆಯಲ್ಲಿ ನಾವು ಹೊಂಟಿದೆವು. ಅಂದ್ರೆ ಇವತ್ತು ನಮ್ಮ ಧರ್ಮ ಗ್ರಂಥದಕ್ಕಿಂತ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಗ್ರಂಥದಲ್ಲ, ಅದು ಬಹಳ ದೊಡ್ಡದು. ಅದು ಆ ರೀತಿಯಲ್ಲಿ ನಾನು ಇವತ್ತು ಕಾನೂನಾತ್ಮಕವಾಗಿ ಒಂದು ಹೋರಾಟ ಮಾಡಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ.